ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಬೆಳ್ತಂಗಡಿಯ ಗೇರುಕಟ್ಟೆ ಸಮೀಪದ ಸಂಬೊಳ್ಳೆ ಅನ್ನೋ ಪ್ರದೇಶದಲ್ಲಿ ಸುಮಂತ್ ಅನ್ನೋ 9ನೇ ತರಗತಿ ವಿದ್ಯಾರ್ಥಿ ನೋಡಿ, ಆತನ ನಿಗೂಢವಾದಂಥ ಸಾವು ಅನೇಕ ಪ್ರಶ್ನೆಗಳನ್ನು ಹಾಕ್ತಾ ಇರೋದು. ಯಾಕೆ ಇಲ್ಲಿಯವರೆಗೂ ಕೂಡ ತಡವಾಯಿತು ಅನ್ನೋ ಆಕ್ರೋಶ ಸಹಜವಾಗಿ ಅನೇಕರಿಗಿದೆ. ಬೆಳ್ತಂಗಡಿಯ ಪೊಲೀಸ್ನವರು ತನಿಖೆ ಶುರು ಮಾಡಿಕೊಂಡಾಗ ಅನೇಕರಿಗೆ ಒಂದು ಆಕ್ರೋಶವಂತರೂ ಶುರುವಾಗುತ್ತೆ. ಯಾಕೆಂದರೆ ಈ ಕೇಸ್ಗಳು ಬೇಗ ಮುಗಿಯೋದಲ್ಲ, ಇದು ರಿಪೋರ್ಟ್ನಲ್ಲಿ ಮುಗಿಯುವಂಥದ್ದು ಅನ್ನೋ ಆಕ್ರೋಶಗಳನ್ನು ಅನೇಕರು ಕಮೆಂಟ್ಸ್ನಲ್ಲೂ ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಆದರೆ ಈ ಕೇಸ್ಗೆ ಸಂಬಂಧಪಟ್ಟಾಗ ಅಪ್ಡೇಟ್ಸ್ ಏನಿದೆ ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ. ನಾವು ಇದನ್ನು ಎಲ್ಲ ರೀತಿಯ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಆದರೆ ಒಂದು ಯೂಟ್ಯೂಬರ್ ಆಗಿ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಇಂಡಿವಿಜುವಲ್ ಜರ್ನಲಿಸಮ್ ನಡೆಸೋರಾಗಿ ನಮಗೆ ಒಂದಿಷ್ಟು ಮಿತಿಗಳಿರ್ತವೆ. ಅದರ ಆಯಾಮದಲ್ಲಿ ಮಾತ್ರ ನಾವು ತನಿಖೆಯನ್ನು ಮಾಡಬೇಕಾಗತ್ತೆ. ಪೊಲೀಸ್ನವ್ರಿಗೆ ಅಲ್ಲಿರ್ತಕ್ಕಂಥ CDR ರಿಪೋರ್ಟ್ ಇರುತ್ತೆ, FSL ರಿಪೋರ್ಟ್ ಬಂದಿರುತ್ತೆ, ಸರಿಯಾದಂಥ ನಿಟ್ಟಿನಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಅನ್ನೋದು ಗೊತ್ತಾಗಿರುತ್ತೆ. ಅವರ ಕುಟುಂಬದವ್ರನ್ನ ಎಲ್ಲರನ್ನೂ ಕೂಡ ರೀಚ್ ಆಗಲಿಕ್ಕೆ ಸಾಧ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಅವ್ರ ಕುಟುಂಬದವ್ರು ಎಲ್ಲರನ್ನೂ ಕೂಡ ವಿಚಾರಿಸಿದ್ದೀವಿ, ಮಾತಾಡಿದ್ದೀವಿ. ಜೊತೆಗೆ ನೇರವಾದಂಥ ಪ್ರಶ್ನೆಗಳನ್ನು ಕೂಡ ಎಲ್ರಿಗೂ ಕೂಡ ಹಾಕಿದ್ದೀವಿ. ಕೆಲವೊಂದು ಉತ್ತರಗಳನ್ನು ಅವರಿಂದ ಪಡೆಯೋ ಪ್ರಯತ್ನವನ್ನು ಮಾಡಿದ್ದೀವಿ. ಸ್ನೇಹಿತರೆ, ಇದೊಂದು ಅಪ್ಡೇಟ್ಸ್ನ ನಾನು ಹೇಳಲೇಬೇಕು. ಅನೇಕರು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ತಾಯಿಯ ಮೇಲೂ ಕೂಡ ಅನುಮಾನವನ್ನು ಪಡ್ತಕ್ಕಂಥ ಪ್ರಶ್ನೆಗಳು ಕೂಡ ಎದ್ದವು. ಆ ನಿಟ್ಟಿನಲ್ಲೂ ಕೂಡ ನಾವು ನೋಡೋದಾದರೆ, ಇನ್ನು ಅವರ ಮಾವನ ಮೇಲೆ ಅನುಮಾನ ವ್ಯಕ್ತಪಡಿಸೋರಾಗಿದ್ದರು. ಇನ್ನು ಅವ್ರ ಸ್ನೇಹಿತರ ಮೇಲೆ, ಸುಮಂತ್ನ ಸ್ನೇಹಿತರ ಮೇಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಕ್ಕಂಥ ಅನೇಕ ಕಮೆಂಟ್ಸ್ಗಳನ್ನು ಸಹಜವಾಗಿ ನೋಡಿದ್ದೀವಿ. ಕಮೆಂಟ್ಗಳನ್ನು ನಾವು ಸೀರಿಯಸ್ ತೆಗೆದುಕೊಳ್ಳದೇ ಇದ್ದರೂ ಕೂಡ ಮುಂದೊಂದು ದಿನ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟವರೇ ಈ ಥರದ ಕೃತ್ಯವನ್ನು ಮಾಡಿದಾಗ ಅನೇಕರು ಉಬ್ಬೇರಿಸಿದ್ದು ಇದೆ. ಆ ನಿಟ್ಟಿನಲ್ಲಿ ಎಲ್ಲವನ್ನೂ ನೇರವಾಗಿ ನಾವು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯೋ ಪ್ರಯತ್ನವನ್ನು ಮಾಡಿದ್ದೀವಿ. ಅಲ್ಲೊಂದು ಆ ಪ್ರದೇಶ ಚಿಕ್ಕದಾದಂಥ ಪ್ರದೇಶ, ನಾವು ಸುತ್ತಿ ಬಳಸಿ ಹೋದರೂ ಕೂಡ ಅಕ್ಕಪಕ್ಕದಲ್ಲಿ 4-5 ಮನೆ, ಯಾರು ಹೊರಗಿನವರು ಬಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಾಗಿ ಬಂದಂಥ ಡಾಗ್ ಸ್ಕ್ವಾಡ್ ಕೂಡ ಎಲ್ಲೂ ಹೋಗದೆ ಅಲ್ಲೇ ನಿಂತ್ಕೊಂಡಿದ್ದು, ಜೊತೆಗೆ ಅವ್ರ ಮನೆ ಹತ್ತಿರವೇ ಹೋಗಿದ್ದು, ಇದು ಒಂದು ರೀತಿಯಾದಂಥ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇರೋದು. ಇನ್ನು ಸುಮಂತ್ ಕುಡಿದಿರ್ತಕ್ಕಂಥ ನೀರು, ಅಲ್ಲೂ ಕೂಡ ಹಲವು ಅನುಮಾನಗಳು ಕೂಡ ಹೇಳ್ತವೆ. ಆತ ಮುಂಚೆ ಬದುಕಿದ್ದ ನೀರಿಗೆ ಬಿದ್ದ ನಂತರವೇ ನೀರನ್ನು ಕುಡಿದು ಆತ ಪ್ರಾಣ ಬಿಟ್ಟಿರ್ತಕ್ಕಂಥ ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ಬೋದು. ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಅದೇ ಪಂಪ್ ಹೌಸ್. ಸ್ನೇಹಿತರು, ಒಂದು ಈಗ ನಮ್ಮದೇ ಆದಂಥ ಒಂದು ಯೂಟ್ಯೂಬ್ ಕಮ್ಯುನಿಟಿ ಅಂತ ಹೇಳೂ ಕೂಡ ಕರಿಬೋದು. ನಾವು ಕೆಲವೊಬ್ಬ ಜರ್ನಲಿಸ್ಟ್ಗಳನ್ನು ತುಂಬ ರೆಸ್ಪೆಕ್ಟ್ ಮಾಡಿಯೇ ಮಾತನಾಡ್ತೀನಿ. ಯಾಕೆಂದರೆ ಇದೇ ಅಜಯ್ ಅಂಚನ್ ಅವರ ವಿಚಾರವಾಗಿ ಹೇಳೋದಾದರೆ, ಒಂದು ಸ್ಟೆಪ್ ಮುಂದೆ ಹೋಗಿ ಪ್ರಸನ್ನ ರವಿ ಆಗಿರ್ಬೋದು, ಅಜಯ್ ಅಂಚನ್ ಆಗಿರ್ಬೋದು, ನಾವು ಅವ್ರ ಮಾವನವ್ರನ್ನ ಅಂದರೆ ಲಕ್ಷ್ಮೀನಾರಾಯಣ ಅಂತ, ನಿಮಗೆ ಆ ಸುಮಂತ್ನವರ ತಾಯಿಗೆ ಸ್ವಂತ ಅಣ್ಣ ಕೂಡ ಹಾಕ್ತಾರೆ. ನಾವು ಒಬ್ಬ ಕುಟುಂಬ ವ್ಯವಸ್ಥೆಯಲ್ಲಿ ಬದುಕಿರೋರಾಗಿ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಅನುಮಾನ ಪಡಲಿಕ್ಕೂ ಕೂಡ ಸಾಧ್ಯವೇ ಇಲ್ಲ. ಆದರೆ ಲಕ್ಷ್ಮೀನಾರಾಯಣ ಅವರು ಹೇಳೋ ರೀತಿಯಾಗಿ ನಾನು ಒಂದು 15 ದಿನ ಆಯಿತು ಊರಿಗೆ ಹೋಗಿ ಅನ್ನೋದನ್ನು ನನ್ನದೇ ಸಂದರ್ಶನದಲ್ಲೂ ಕೂಡ ಅವನಿಯಾನ ಚಾನಲ್ಗೆ ಕೊಟ್ಟಂಥ ರಿಯಾಕ್ಷನಲ್ಲಿ ಅವ್ರು ಹೇಳಿದರು. ಜೊತೆಗೆ ಅಮ್ಮ ಇದ್ದಾರೆ ಊರಲ್ಲಿ, ಕೇರಳದಲ್ಲಿ, ಅವರಿಗೆ ಹುಷಾರಿಲ್ಲ, ಅವರು ಕಿಡ್ನಿ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ, ತುಂಬ ಹೆಲ್ತ್ ಇಶ್ಯೂಸ್ ಇದೆ. ತಮ್ಮ ಒಬ್ಬನಿದ್ದಾನೆ ನನಗೆ, ಆತ ಕೂಡ ಮಾನಸಿಕ ಅಸ್ವಸ್ಥ, ಕುಟುಂಬವನ್ನು ನಾನೇ ನೋಡ್ಕೊಳ್ಬೇಕು ಅನ್ನೋ ರೀತಿಯಾಗಿ ಅವರು ನಮಗೆ ರಿಯಾಕ್ಷನ್ ಕೊಟ್ಟಿದ್ದರು. ಆರಂಭದಲ್ಲಿ ನಾವು ಅವ್ರ ಮನೆಗೆ ಹೋದಾಗ ಸ್ವಲ್ಪ ಕನ್ಫ್ಯೂಷನಲ್ಲಿ ಕಾಣಿಸಿದ್ದು, ಮಾತನಾಡಿಸ್ಲಿಕ್ಕೆ ಹಿಂದೇಟ್ ಹಾಕಿದ್ದು ಅವ್ರ ಮಾವನವರು. ಆ ನಿಟ್ಟಿನಲ್ಲಿ ನಾವು ಅವ್ರನ್ನೇ ಸಸ್ಪೆಕ್ಟಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ವಿಕ್ಟಿಮ್ಸ್ಗಳಿಗೆ ನ್ಯಾಯ ಸಿಗಬೇಕು ಅಂದಾಗ ಪೊಲೀಸ್ನವರು ಒಂದು ರೀತಿಯಾದಂಥ ತನಿಖೆ ನಡೆಸ್ತಾ ಇರಬೇಕಾದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ವಿ ಅಷ್ಟೇ. ಆದರೆ ಈ ಕುತೂಹಲ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ, ಇದೇ ಪ್ರಸನ್ನ ರವಿ ಮತ್ತು ಅಜಯ್ ಅಂಚನ್ ಅವರು ಕೇಳೋಕ್ಕೂ ಕೂಡ ಅವ್ರ ಮನೆಯನ್ನು ತಲುಪೋ ಕೆಲಸವನ್ನು ಕೂಡ ಮಾಡಿದ್ರು. ಅದು ಅವ್ರ ಮೇಲಿರ್ತಕ್ಕಂಥ ಅನುಮಾನ ಅಲ್ಲ, ಬಟ್ ಆದರೆ ಏನು ಇರಬಹುದು ಅನ್ನೋ ಕುತೂಹಲವನ್ನು ಹರಸಿ ಹುಡುಕಿ ಹೊರಟಾಗ ಅದೇ ಕೇರಳದ ಒಂದು ಹಳ್ಳಿಯಲ್ಲಿ ಇದೇ ಲಕ್ಷ್ಮೀನಾರಾಯಣ ಅವ್ರ ಮನೆ ಸಿಗುತ್ತೆ. ನೋಡಿ, ಮೂಲತಃ ಸುಮಂತ್ ಅವರ ತಂದೆ ಸುಬ್ರಹ್ಮಣ್ಯ ಅವರು ಕೂಡ ಕೇರಳದವರು. ಕೇರಳದಿಂದ ಇಲ್ಲಿಗೆ ಬಂದು ವಲಸೆ ಬಂದು ಇಲ್ಲೊಂದಿಷ್ಟು ಜಮೀನನ್ನು ಖರೀದಿ ಮಾಡಿ ತೋಟ ಮಾಡ್ಕೊಂಡಿದ್ದಾರೆ. ಕೇರಳದಲ್ಲಿ ಅವ್ರಿಗೆ ಯಾರಿಗೂ ಕೂಡ ವೈರಿಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕೇರಳದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರ ಮನೆಯ ಸಮೀಪವೇ ಈ ಮಾವ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವ್ರ ಮನೆ ಕೂಡ ಇದೆ. ನಾನು ಅವರು ಪ್ರಸನ್ನ ರವಿ ಮತ್ತು ಅಜಯ್ ಅಂಚನ್ ಅವ್ರನ್ನ ವಿಚಾರಿಸಿದಾಗ, ಅಲ್ಲಿ ಹೋದಾಗ ಇದೇ ಲಕ್ಷ್ಮೀನಾರಾಯಣ ಅವರ ಮನೆ ಕೂಡ ಸಿಕ್ತು. ಅಲ್ಲಿ ಅವರ ತಾಯಿಗೆ ಹುಷಾರಿಲ್ಲ, ಅವ್ರ ಕಿಡ್ನಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು, ತಮ್ಮ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಯಿತು. ಆ ಥರದ ಯಾವುದೇ ರೀತಿಯಾಗಿ ಅವರು ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿಲ್ಲ. ಹಾಗೆ ನೋಡಿದ್ರೆ ಅವರ ಮಾವ ಲಕ್ಷ್ಮೀನಾರಾಯಣ ಅವರು ಹೇಳಿರ್ತಕ್ಕಂಥ ಎಲ್ಲ ಹೇಳಿಕೆಗಳು ಕೂಡ ಸತ್ಯ.
ಆದರೆ ಯಾಕೆ ಜನರು ಅವ್ರ ಮಾವನವ್ರನ್ನೂ ಕೂಡ ಯಾಕೆ ಅನುಮಾನ ಪಡ್ತಾ ಇದ್ದಾರೆ ಅಂದರೆ ಇತ್ತೀಚೆಗೆ ಅವ್ರ ಮನೆಗೆ ಬಂದಿರೋದಲ್ವ. ಅಂದರೆ ಅಡುಗೆ ಮಾಡೋರು, ಅಂದರೆ ತೋಟದಲ್ಲಿ ಏನಾದರೂ ಕೆಲಸಗಳಿದ್ದಾಗ, ಅಡಿಕೆ ಇಳುವುದಿದ್ದಾಗ, ತೋಟದಲ್ಲಿ ಏನಾದರೂ ಬೇರೆ ಕೆಲಸಗಳಿದ್ದಾಗ ಇವರು ಅಡುಗೆ ಭಟ್ಟನಾಗೂ ಕೂಡ ಕೆಲಸ ಮಾಡ್ತಾರೆ ಲಕ್ಷ್ಮೀನಾರಾಯಣ್. ಹಾಗಾಗಿ ಅಡುಗೆಯಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಬಂದು ಸ್ವಲ್ಪ ದಿನಗಳ ಕಾಲ ಅಲ್ಲಿ ಅಡುಗೆ ಮಾಡಿಕೊಟ್ರೆ ಇವ್ರ ಕೆಲಸ ಸುಲಭವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಕರೆಸ್ತಾರೆ. ಹಾಗಾಗಿ ಲಕ್ಷ್ಮೀನಾರಾಯಣ್ ಇಲ್ಲಿವರೆಗೂ ಬಂದಿದ್ದು ಉಂಟು. ಆದರೆ ಈ ಕೇಸ್ ನಂತರ ಮತ್ತೆ ಅವರು ಇಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ, ಇನ್ನು ಮತ್ತೆ ಹೋಗಬೇಕು ಅನ್ನೋ ವಿಚಾರವಾಗಿ. ಇನ್ನು ಅವರ ತಾತ, ಇನ್ನು ಸುಬ್ರಹ್ಮಣ್ಯ ಅವರ ತಂದೆ, ಅಣ್ಣ, ಜೊತೆಗೆ ತಂಗಿ ಮತ್ತು ತಾಯಿ, ಇವರು ಸುತ್ತತಕ್ಕಂಥ ಕೇಸಿದು. ಹಾಗಾಗಿ ಎಲ್ಲರೂ ಕೂಡ ಅನೇಕ ಪ್ರಶ್ನೆಗಳನ್ನು ಹಾಕ್ತಾರೆ, ಅನೇಕ ಕಮೆಂಟ್ಸ್ಗಳನ್ನು ಮಾಡ್ತಾರೆ, ಕಂಡವ್ರ ಮೇಲೂ ಕೂಡ ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇನ್ನು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಆ ಪಂಪ್ ಹೌಸ್ನಲ್ಲಿ ಏನಾದರೂ ಅನೈತಿಕ ಚಟುವಟಿಕೆ ನಡೀತಾ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನು ಹಾಕಿದ್ದುಂಟು. ಆ ತೋಟದಲ್ಲಿ ಕೆಲಸಕ್ಕೆ ಬರೋರು ಏನಾದರೂ ಕೂಡ ಅಲ್ಲಿ ಹೋಗಿದ್ದುಂಟ ಅಥವಾ ಅದನ್ನೇ ಆತ ಗಮನಿಸಿದ್ದುಂಟ ಅನ್ನೋ ರೀತಿಯಾಗೂ ಕೂಡ ಪ್ರಶ್ನೆ ಮಾಡ್ತಾರೆ. ಪ್ರತಿಯೊಂದು ಸ್ಟೋರಿಯಲ್ಲೂ ಕೂಡ ಅದನ್ನೇ ಸುತ್ತಿ ಬಳಸಿ ಹೇಳೋದ್ರಿಂದನೂ ಕೂಡ ನಾವಿಲ್ಲೇ ಸುತ್ತುತ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಆಗಿಬಿಡುತ್ತೆ. ಅಥವಾ ನಾವು ಪ್ರಶ್ನೆ ಮಾಡದೇ ಇದ್ದರೆ ಈ ಕೇಸ್ ಕೂಡ ಬೆಳ್ತಂಗಡಲ್ಲಿ ಅನೇಕ ಕೇಸುಗಳು, ನಾವು ಎಸ್ಪೆಷಲಿ ಸೌಜನ್ಯ ಕೇಸ್ನಂತ ಈ ಕೇಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಷ್ಟೇ ನಾವು ಪ್ರತಿನಿತ್ಯ ಈ ಸ್ಟೋರಿಗಳನ್ನು ಮಾಡಲಿಕ್ಕೆ ಹೋಗೋದು. ಸೌಜನ್ಯ ಕೇಸ್ನಲ್ಲಿ ಆದಂಥ ಅನ್ಯಾಯ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅದನ್ನು ಹಾಗೆ ನೀರಾಗಲಿಕ್ಕೆ ಬಿಟ್ಟುಬಿಟ್ರು, ಸತ್ತ ಶವವಾಗಲು ಕೂಡ ಬಿಟ್ಟುಬಿಟ್ರು, ಅದಕ್ಕೆ ಉತ್ತರವೇ ಸಿಗಲಿಲ್ಲ. ಈಗಲೂ ಕೂಡ ಆ ಸೌಜನ್ಯ ಕೇಸನ್ನ ಎತ್ಕೊಂಡು ನಾವು ಕೂಡ ಬಹಳಷ್ಟು ಆಕ್ರೋಶವನ್ನು ಅನೇಕ ಹೋರಾಟಗಾರರು ವ್ಯಕ್ತಪಡಿಸ್ತಾನೆ ಇರ್ತಾರೆ. ಆ ರೀತಿಯಾಗಿ ಬೆಳ್ತಂಗಡಿ ಕೇಸ್ನಲ್ಲಿ ಈ ರೀತಿಯ ಕೇಸ್ಗಳು ಹೋಗಿಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಸ್ಟೋರಿಯನ್ನು ನಿರಂತರವಾಗಿ ಜೀವಂತವಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅಥವಾ ಅವ್ರನ್ನ ಯಾಕೆ ಕುಟುಂಬದವ್ರನ್ನ ಮನನೊಯಿಸ್ತೀರಿ, ಯಾಕೆ ಹೋಗಿ ನಿರಂತರವಾಗಿ ಪ್ರಶ್ನೆ ಮಾಡ್ತೀರಿ ಅನ್ನೋ ನಿಟ್ಟಿನಲ್ಲಿ ಅನೇಕರು ಪ್ರಶ್ನೆಗಳನ್ನು ಕೂಡ ಹಾಕೋದುಂಟು. ಆದರೆ ಅವರಿಗೆ ಈಗ ಸ್ವಲ್ಪ ನೋವಾಗಬಹುದು ಮಾತನಾಡಲಿಕ್ಕೆ, ಆದರೆ ಸರಿಯಾದಂಥ ರೀತಿಯಲ್ಲಿ ಅವರು ಕೂಡ ನೋವುಗಳನ್ನು ವ್ಯಕ್ತಪಡಿಸಿದಾಗ ಈ ಕೇಸ್ನಲ್ಲಿ ಇರ್ತಕ್ಕಂಥ ಇಷ್ಟು ಸುಲಭವಾದಂಥ ಕೇಸ್ನ ಯಾಕೆ ಇವರು ಸಾಲ್ವ್ ಮಾಡ್ತಿಲ್ಲ ಅಂತ ಗೊತ್ತಾದಾಗ ಪೊಲೀಸ್ನವರು ಕೂಡ ಸ್ವಲ್ಪ ಅಲರ್ಟ್ ಆಗ್ತಾರೆ. ಮಾಧ್ಯಮಗಳು, ಅಟ್ಲೀಸ್ಟ್ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡ್ತಕ್ಕಂಥ ಕೆಲಸಗಳನ್ನ ಎಲ್ಲೋ ಇಂಡಿವಿಜುವಲ್ ಜರ್ನಲಿಸ್ಟ್ಗಳು ಮಾಡಿದಾಗ ಅದನ್ನೆಲ್ಲರೂ ಕೂಡ ಗೌರವಿಸಬೇಕಾಗತ್ತೆ. ಹಾಗಾಗಿ ಈ ಕೇಸ್ನಲ್ಲೂ ಕೂಡ ಆ ಸೂಕ್ಷ್ಮತೆನ ಅರಿತೆ ಮಾತನಾಡ್ತಾ ಇರೋದು. ಇನ್ನು ಗೆಳೆಯರು, ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಅಲ್ಲಿ ನಿಂತಿರ್ತಕ್ಕಂಥ ಆ ಸೈಕಲ್ಗೆ ಹೋಗಿ ವಾಪಸ್ ಬರಬೇಕಾದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸುಮಂತ್ ನಿಲ್ಲಿಸಿದಂಥ ಸೈಕಲ್ ಇದೆಯಲ್ಲ, ಆ ಸೈಕಲ್ನ ಕೀ ಮನೇಲೇ ಇನ್ನೂ ನೇತಾಕಿತ್ತು. ಆತ ಆ ಕೆರೆ ಅಂದರೆ ಚಿಕ್ಕ ಬಾವಿಯಲ್ಲಿ ಮುಳುಗಿ ತನ್ನ ಪ್ರಾಣವನ್ನು ಒದ್ದಾಡಿ ಬಿಡಬೇಕಾದ್ರೆ ಸೈಕಲ್ನ ಕೀ ಅಲ್ಲೇ ಇತ್ತು. ಅಂದರೆ ಅವನಿಗೇನೋ ವಾಪಸ್ ಮತ್ತೆ ಸೈಕಲ್ನ ಕೀ ತರಲಿಕ್ಕೆ ಬಂದಿದ್ನ. ಯಾಕೆಂದರೆ ಅವ್ರ ಫ್ರೆಂಡ್ಸ್ಗಳು ವೆಯ್ಟ್ ಮಾಡ್ತಾಯಿದ್ರಲ್ವ, ಆ ಫ್ರೆಂಡ್ಸ್ಗಳನ್ನು ಆತ ರೀಚ್ ಆಗೇ ಇಲ್ಲ. ರೀಚ್ ಆಗೋದಕ್ಕಿಂತ ಮುಂಚೆ ವಾಪಸ್ ಬರಬೇಕಾದ್ರೆ ಈ ಥರದ್ದು ಒಂದು ಏನಾದರೂ ಕೃತ್ಯ ನಡೀತಾ ಅನ್ನೋದೇ ಬಹಳಷ್ಟು ಜನರಿಗೆ ಪ್ರಶ್ನೆಯಾಗಿ ಉಳಿಯೋದು. ಇನ್ನು ಅವ್ರ ಫ್ರೆಂಡ್ಸ್ಗಳ ಮೇಲೆ ಅನುಮಾನ, ಆ ಫ್ರೆಂಡ್ ಒಂದು ಟೈಮನ್ನು ಹೇಳ್ತಾನೆ, ಇನ್ನೊಂದು ಸಂದರ್ಶನದಲ್ಲಿ ಬೇರೆ ಟೈಮನ್ನು ಹೇಳ್ತಾನೆ, 5 ಗಂಟೆ ಹೋಗಿದ್ವಿ ಅಂತ ಹೇಳ್ತಾನೆ, ಇನ್ನೊಂದು ಸರಿ 4:15 ಅಂತ. ಯಾಕೆಂದರೆ ಅವರಿನ್ನೂ ಚಿಕ್ಕ ಹುಡುಗರು, ಈ ಥರದ್ದು ಬಹಳ ದೊಡ್ಡ ಸೀರಿಯಸ್ ತನಿಖೆಗಳನ್ನು ಅಥವಾ ಕೃತ್ಯಗಳನ್ನು ಕ್ರೈಮ್ ಮಾಡಿ ಪಾರಾಗುವಂಥ ನಿಪುಣರೇನಲ್ಲ. ಅವರು ಟೈಮ್ ಹೇಳಬೇಕಾದ್ರೆ ಆ ಕಡೆ ಈ ಕಡೆ ಆಗ್ತಿರ್ತಾರೆ, ಅಂದಾಜು ಮಾತನಾಡ್ತಾ ಇರ್ತಾರೆ. ಹಾಗಾಗಿ ಅದು ನಿಜವೂ ಇರ್ಬೋದು ಅಥವಾ ಸುಳ್ಳು ಇರ್ಬೋದು ಅನ್ನೋ ರೀತಿಯಾಗಿ ನೋಡಬೇಕಾಗತ್ತೆ. ಅವರಿಲ್ಲ ಸುಳ್ಳೇ ಹೇಳ್ತಾ ಇದ್ದಾರೆ ಅಂತ ನಿರ್ಧಾರಕ್ಕೆ ಬರೋದಕ್ಕಾಗೋದಿಲ್ಲ, ಅಮಾಯಕ ಹುಡುಗರು ಅಂತ ಹೇಳ್ಬೋದು. ಬಟ್ ಆದರೆ ಅವ್ರನ್ನ ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಯಾವುದೇ ಆಧಾರಗಳಿಲ್ಲ, ದೊಡ್ಡ ಆಧಾರಗಳಿಲ್ಲದೆ ಇರೋದ್ರಿಂದ ಸ್ಟೂಡೆಂಟ್ಸ್ ವಿಚಾರದಲ್ಲಿ, ಫ್ರೆಂಡ್ಸ್ ವಿಚಾರದಲ್ಲಿ ಆ ಥರದ ಸಾಧ್ಯತೆ ಕಮ್ಮಿ. ಇನ್ನು ಬರೀ ಸೈನ್ಸ್ ಫೆಸ್ಟ್ಗೆ ಗುಜರಾತ್ಗೆ ಆಯ್ಕೆಯಾಗಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಆ ಥರದ ವೈಷಮ್ಯಗಳನ್ನು ಬೆಳೆಸ್ಕೊಳ್ಳುವಷ್ಟು ಸೇಡನ್ನು ಯಾವ ಕುಟುಂಬಸ್ಥರಾಗಿರಲಿ ಅಥವಾ ನೆರೆಹೊರೆಯ ಮನೆಯವರಾಗಿರಲಿ ಇಟ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇನ್ನು ಆ ಕುಟುಂಬದವ್ರು ಅಕ್ಕಪಕ್ಕದವ್ರ ಮೇಲೆ ಯಾರ ಮೇಲೂ ಸಿಟ್ಟಿಲ್ಲ, ಕೋಪ ಇಲ್ಲ. ಅವ್ರು ಯಾವಾಗ ಬಂದಿದ್ದಾರೆ, ಎಷ್ಟು ವರ್ಷ ಆಯ್ತು ಬಂದು ನೆಲೆಸಿ, ನಮಗೆ ಅವ್ರ ಪರಿಚಯನೇ ಇಲ್ಲ ಅಂತಲೇ ಹೇಳ್ತಾರೆ. ಯಾಕೆಂದರೆ ನೀವು ಬೆಳ್ತಂಗಡಿ ಭಾಗದಲ್ಲಿ ಒಂಟಿ ಮನೆಗಳನ್ನು ಹೆಚ್ಚಾಗಿ ಕಾಣಸಿಗ್ತೀರಿ. ಅವ್ರ ಜೊತೆಗಿನ ಸಂಪರ್ಕ ಆಗಿರ್ಬೋದು, ಸ್ನೇಹ ಸಂಪರ್ಕ ಸ್ವಲ್ಪ ಕಮ್ಮಿ ಇರುತ್ತೆ. ಹೆಚ್ಚಾಗಿ ಅವ್ರದ್ದೇ ಆದಂಥ ಒಂದು ಫ್ಯಾಮಿಲೀಸ್ಗಳು ತುಂಬ ಕ್ಲೋಸ್ ಇರೋರ ಜೊತೆ ಮಾತ್ರ ಅವ್ರ ಸ್ನೇಹ ಸಂಬಂಧ ಬೆಳೆಸ್ತಾರೆ. ಇನ್ನು ಸ್ವಲ್ಪ ಒಂದು 500 ಮೀಟ್ರು ಹತ್ತತ್ರ 1 ಕಿಲೋಮೀಟ್ರ್ ದೂರಕ್ಕೆ ಹೋಗ್ಬಿಟ್ರೆ ಯಾರು ಗೊತ್ತೇ ಇರೋದಿಲ್ಲ ಅವರಿಗೆ. ಆ ಥರದ ಒಂದು ನಂಟು ಕೂಡ ಆ ಭಾಗದಲ್ಲಿ ಹೆಚ್ಚಾಗಿ ಕಾಣಸಿಗ್ಬೋದು. ಹಾಗಾಗಿ ಅಲ್ಲಿ ವೈರಿಗಳು ಕೂಡ ಕಮ್ಮಿ. ನೋಡಿ, ಇದಿಷ್ಟು ನಾನು ಯಾಕೆ ಈ ಒಂದು ಸ್ಟೋರಿಯನ್ನು ಮಾಡಿದೆ ಅಂದರೆ, ಈ ಒಂದು ತನಿಖೆಯ ಭಾಗವಾಗಿ ಪ್ರಸನ್ನ ರವಿ ಮತ್ತು ಅಜಯ್ ಹಂಚನವ್ರು ಕೇಳೋಕ್ಕೂ ಕೂಡ ಹೋಗಿ ಬಂದ್ರಲ್ವ, ಅಲ್ಲಿ ಏನಾಯಿತು ಅನ್ನೋದು ಒಂದು ಕ್ಲಾರಿಟಿ ನಿಮಗೆ ಅಪ್ಡೇಟ್ಸ್ ರೂಪದಲ್ಲಿ ಕೊಟ್ಟೆ. ನೋಡೋಣ ಏನಾಗುತ್ತೆ ಈ ಕೇಸ್ ಸಂಬಂಧಪಟ್ಟ ಹಾಗೆ, ಏನೆಲ್ಲ ಅಪ್ಡೇಟ್ ಸಿಗಬಹುದು, ಏನೆಲ್ಲ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಮತ್ತೆ ನಾನು ಕೊಡ್ತಾ ಇರ್ತೀನಿ ಮಾಹಿತಿನ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.